ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಿಜೆಪಿಯಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. 6 ವರ್ಷಗಳ ಕಾಲ ಪಕ್ಷದಿಂದ ಅವರನ್ನ ಹೊರಹಾಕಲಾಗಿದೆ. ಕೇಂದ್ರ ಹೈಕಮಾಂಡ್ ದಿಢೀರನೆ ತೆಗೆದುಕೊಂಡಂತಹ ಈ ನಿರ್ಧಾರ ರಾಜ್ಯ ಬಿಜೆಪಿಯಲ್ಲಿ ಒಂದು ಸಂಚಲನಕ್ಕೆ ಕಾರಣವಾಗಿದೆ. ಸದ್ಯ ಯತ್ನಾಳ್ ಅವರಿಗೆ ಅನೇಕ ಹಿರಿಯರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಪಕ್ಷದ ದೊಡ್ಡ ದೊಡ್ಡ ನಾಯಕರೇ ಯತ್ನಾಳ್ ಪರವಾಗಿ ಓಪನ್ ಆಗಿ ಮಾತನಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಯತ್ನಾಳ್ ಬಣದಲ್ಲಿ ಸೇನಾಧಿಪತಿಯಂತೆ ಗುರುತಿಸಿಕೊಂಡಿದ್ದಂತಹ ರಮೇಶ್ ಜಾರಕಿಹೊಳಿ ಈಗಾಗಲೇ ಯತ್ನಾಳ್ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಅವರು ಹೇಳಿದಂತಹ ಒಂದೊಂದು ಮಾತುಗಳು ಕೂಡ ಪಕ್ಷದಲ್ಲಿ ಅನೇಕ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಸೂಚಿಸ್ತಾ ಇದೆ. ಯತ್ನಾಳ್ ಅವರ ಉಚ್ಚಾಟನೆಯೇ ರಿವೋಕ್ ಆಗುತ್ತೆ ಅಂದ್ರೆ ಇದು ಹೆಚ್ಚು ದಿನ ಇರೋದಿಲ್ಲ ಅನ್ನುವ ಅರ್ಥದಲ್ಲಿ ರಮೇಶ್ ಜಾರಕಿಹೊಳಿ ಮಾತನಾಡ್ತಾ ಇದ್ದಾರೆ. ಇದಕ್ಕೂ ಮುಂದುವರೆದು ಯತ್ನಾಳ್ ಅವರೊಂದು ಕ್ಷಮಾಪಣಾ ಪತ್ರವನ್ನ ಬರೀತಾರೆ, ನಾವೇ ಬರೆಸ್ತೀವಿ ಅನ್ನುವ ಅರ್ಥದಲ್ಲಿ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಮಿತ್ರರೇ, ಇದಕ್ಕೂ ಕೂಡ ಕೆಲವೊಂದಷ್ಟು ಒಳ ಅರ್ಥಗಳಿದೆ. ಹಾಗೆ ಇನ್ನೊಂದು ಕಡೆ ಈಗಾಗಲೇ ಬಿಜೆಪಿಯ ಜೊತೆಗೆ ಸಣ್ಣದಾಗಿ ಅಸಮಾಧಾನಗೊಂಡಿರುವಂತಹ ಶ್ರೀರಾಮುಲು ಕೂಡ ಯತ್ನಾಳ್ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಯತ್ನಾಳ್ ಒಬ್ಬ ಹಿಂದುತ್ವವಾದಿ ನಾಯಕ. ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಂಡಿರುವಂತಹದ್ದು ಹಿಂದುತ್ವವನ್ನು ಪ್ರತಿಪಾದಿಸುವಂತಹ ಜನರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅಂತ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲದರ ಜೊತೆಗೆ ಪಂಚಮಸಾಲಿ ಸಮಾಜದ ಸ್ವಾಮೀಜಿಗಳು ಕೂಡ ಸಿಡಿದೆದ್ದಿದ್ದಾರೆ. ಇನ್ನೊಂದು ಕಡೆ ವಿಜಯೇಂದ್ರ ಇರಬಹುದು, BY ರಾಘವೇಂದ್ರ ಇರಬಹುದು, ಅಥವಾ ಯಡಿಯೂರಪ್ಪನವರ ಫ್ಯಾಮಿಲಿ ಇರಬಹುದು, ಯತ್ನಾಳ್ ವಿರುದ್ಧವಾಗಿ ಈಗ ಮಾತನಾಡೋದನ್ನು ನಿಲ್ಲಿಸಿದ್ದಾರೆ. ಅಂದ್ರೆ ಇದಾಗಬಾರದಾಗಿತ್ತು, ಯತ್ನಾಳ್ ವಿರುದ್ಧ ಕ್ರಮವನ್ನ ನಾವು ಸಂಭ್ರಮಿಸಬಾರದು, ಕಾರ್ಯಕರ್ತರಿಗೆ ನಾವು ಕರೆ ಕೊಡ್ತೀವಿ ಅಂದ್ರೆ ಯತ್ನಾಳ್ ಪರವಾಗಿ ಮಾತನಾಡೋದಕ್ಕೆ ಈಗ ಅವರು ಶುರು ಮಾಡ್ತಾ ಇದ್ದಾರೆ. ಇದರ ಹಿಂದೆಯೂ ಕೂಡ ಒಂದು ರಾಜಕೀಯ ಕಾರಣ ಇದೆ. ವಿಜಯೇಂದ್ರ ಈಗ ನಾನೆಲ್ಲ ಸಾಧನೆ ಮಾಡ್ಬಿಟ್ಟೆ ಅಂತ ಸಂಭ್ರಮಿಸ್ತಾ ಇಲ್ಲ, ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಾ ಇಲ್ಲ. ಯತ್ನಾಳ್ ವಿಚಾರದಲ್ಲಿ ಬಹಳ ಮೆತ್ತಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ವಿಜಯೇಂದ್ರಗೂ ಕೂಡ ಒಂದು ಭಯ ಶುರುವಾಗಿದೆ. ಯತ್ನಾಳ್ ಉಚ್ಚಾಟನೆ ಆದ ಬಳಿಕ ಬಿಜೆಪಿಯಲ್ಲಿ ಆಗ್ತಿರುವಂತಹ ಪ್ರತಿ ಬೆಳವಣಿಗೆಗಳ ಕುರಿತಾಗಿ ನಿಮಗೊಂದಿಷ್ಟು ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಈ ಯತ್ನಾಳ್ ಅವರ ಉಚ್ಚಾಟನೆ ಆದ ಬಳಿಕ ಈಗ ರಮೇಶ್ ಜಾರಕಿಹೊಳಿ ಮೀಡಿಯಾ ಮುಂದೆ ಬಂದು ಮಾತನಾಡಿದ್ದಾರೆ. ಅವರು ಬೆಳಗಾವಿಯಲ್ಲೇ ಒಂದು ಪ್ರೆಸ್ ಮೀಟ್ ಅನ್ನು ಕರೆದಿದ್ರು. ಬೆಳಗಾವಿಯ ಪತ್ರಕರ್ತರನ್ನು ಉದ್ದೇಶಿಸಿ ಅವರು ಮಾತನಾಡಿದ್ರು. ಜಾರಕಿಹೊಳಿ ಅವರ ಮಾತಿನ ಸಾರಾಂಶ ಏನಾಗಿತ್ತು ಕೇಳಿದ್ರೆ, ನಾವೆಲ್ಲರೂ ಕೂಡ ಯತ್ನಾಳ್ ಜೊತೆಗೆ ನಿಂತಿದ್ದೀವಿ. ಈ ಹಿಂದೆ ನಾವೇನೇನ್ ಮಾಡಿದ್ವೋ ಅದೆಲ್ಲದಕ್ಕೂ ಕೂಡ ಬದ್ಧರಾಗಿದ್ದೀವಿ. ಈ ಒಂದು ಘಟನೆ ಆಗಬಾರದಾಗಿತ್ತು, ಆದ್ರೆ ಆಗಿದೆ. ಆದ್ರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವಂತಹ ವಾಸನೆ ನಮಗೆ 1 ತಿಂಗಳ ಹಿಂದೆಯೇ ಬಂದಿತ್ತು. ಇದೇನ್ ನಮಗೆ ಹೊಸತಲ್ಲ, ನಾವು ನಿರೀಕ್ಷೆ ಮಾಡಿದ್ವಿ. ಹಾಗಂತ ಯತ್ನಾಳ್ ಅವರು ಪಕ್ಷದಿಂದ ಹೆಚ್ಚು ಕಾಲ ದೂರ ಇರೋದಿಲ್ಲ. ಯತ್ನಾಳ್ ಅವರನ್ನ ಉಚ್ಚಾಟಿಸಿರುವಂತಹ ನಿರ್ಧಾರದಿಂದ ಬಿಜೆಪಿ ಹಿಂದೆ ಸರಿಯುತ್ತೆ, ಅದು ರಿವೋಕ್ ಆಗುತ್ತೆ ಅಂತ ಜಾರಕಿಹೊಳಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಅಲ್ಲದೆ ಯಾವಾಗ ಯತ್ನಾಳ್ ಅವರ ಉಚ್ಚಾಟನೆ ಆಯಿತೋ ನಾನು ಪಕ್ಷದ ಟಾಪ್ ಲೆವೆಲ್ನ ನಾಯಕರ ಜೊತೆಗೆ ಮಾತನಾಡಿದ್ದೀನಿ. ಕೆಲವೊಮ್ಮೆ ನಮ್ಮ ಕಡೆಯಿಂದಲೂ ಕೂಡ ತಪ್ಪಾಗಿರುತ್ತೆ, ನಾವು ಅದನ್ನು ತಿದ್ದುಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ. ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ ಅಲ್ವಾ. ನಾನು ಯಾವುದೇ ಕಾಂಟ್ರವರ್ಸಿಯನ್ನ ಮಾತನಾಡೋದಿಲ್ಲ, ಆದ್ರೆ ಯತ್ನಾಳ್ ಅವರ ಉಚ್ಚಾಟನೆ 100% ರಿವೋಕ್ ಆಗುತ್ತೆ, ಇದರಲ್ಲಿ ಯಾವುದೇ ಡೌಟ್ ಬೇಡ. ನಾವೆಲ್ಲರೂ ಸೇರ್ಬಿಟ್ಟು ಇನ್ನೊಂದು ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗ್ ನಲ್ಲಿ ಯತ್ನಾಳ್ ಅವರಿಗೆ ಮನವಿ ಮಾಡಿಕೊಂಡು ಯತ್ನಾಳ್ ಅವರಿಂದ ಕೇಂದ್ರದ ಹೈಕಮಾಂಡ್ಗೆ ಒಂದು ಪತ್ರ ಬರೆಸ್ತೀವಿ, ಅಂದ್ರೆ ಕ್ಷಮಾಪಣಾ ಪತ್ರವನ್ನ ಬರೆಸ್ತೀವಿ ಅನ್ನುವ ಅರ್ಥದಲ್ಲಿ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಹಾಗೆ ನಾವ್ಯಾರೂ ಕೂಡ ಪಕ್ಷ ಬಿಟ್ಟು ಹೋಗೋದಿಲ್ಲ, ನಾವು ಪಕ್ಷವನ್ನ ತಾಯಿ ಅಂತ ಭಾವಿಸಿದೀವಿ. ಪಕ್ಷದ ವಿರುದ್ಧ ಮತ್ತು ಕೇಂದ್ರ ನಾಯಕರ ವಿರುದ್ಧ ಯಾರು ಮಾತನಾಡಬಾರದು ಅಂತ ನಾವು ತೀರ್ಮಾನ ಮಾಡಿದೀವಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಲ್ಲಿಗೆ ಮಿತ್ರರೇ ಒಂದು ಕನ್ಫರ್ಮ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಯತ್ನಾಳ್ ಅವರು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡೋದಿಲ್ಲ. ಅವರು ಬಿಜೆಪಿಯಿಂದ ಹೆಚ್ಚು ಕಾಲ ದೂರ ಇರೋದಿಲ್ಲ. ಈ ಎಲ್ಲ ಏನು ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿದ್ದಾರೆ, ಇವರು ಮತ್ತಷ್ಟು ಕೇಂದ್ರದ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಕೆಲಸ ಮಾಡ್ತಾರೆ. ಯತ್ನಾಳ್ ಬಳಿಯಲ್ಲಿ ಒಂದು ಕ್ಷಮಾಪಣಾ ಪತ್ರವನ್ನ ಬರೆಸೋದಕ್ಕೂ ಕೂಡ ಇವರೆಲ್ಲರೂ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಅದನ್ನ ಕೇಂದ್ರದ ಹೈಕಮಾಂಡ್ ಪರಿಗಣಿಸುತ್ತಾ ಯತ್ನಾಳ್ ಅವರಿಗೆ ಮತ್ತೆ ಅವಕಾಶ ಕೊಡುತ್ತಾ, ಇದಕ್ಕೆಲ್ಲ ಕಾಲವೇ ಉತ್ತರ ಕೊಡಬೇಕು. ಆದ್ರೆ ಒಂದಂತೂ ಸತ್ಯ, ಒಂದು ವೇಳೆ ಯತ್ನಾಳ್ ಅವರೇನಾದ್ರೂ ಕ್ಷಮಾಪಣಾ ಪತ್ರವನ್ನ ಬರೆದು ನಾನು ಬಿಜೆಪಿಯಲ್ಲಿ ಮುಂದುವರಿತೀನಿ, ನನಗೊಂದು ಅವಕಾಶವನ್ನ ಕೊಡಿ, ನಾನೇನು ತಪ್ಪು ಮಾಡೋದಿಲ್ಲ ಅಂತ ಏನಾದ್ರೂ ಹೇಳಿದ್ದೆ ಆದ್ರೆ ಬಿಜೆಪಿ ಹೈಕಮಾಂಡ್ ಪರಿಗಣಿಸುವಂತಹ ಸಾಧ್ಯತೆಗಳಿರುತ್ತೆ. ಹಾಗೊಂದು ವೇಳೆ ಯತ್ನಾಳ್ ಪತ್ರ ಬರೆದ್ರು ಅಂತಂದ್ರೆ ತಕ್ಷಣಕ್ಕೆ ವಿಜಯೇಂದ್ರ ವಿರುದ್ಧ ಮಾತನಾಡೋದಕ್ಕೂ ಸಾಧ್ಯ ಇಲ್ಲ, ಅಥವಾ ರಾಜ್ಯದಲ್ಲಿ ಯಡಿಯೂರಪ್ಪನವರ ವಿರುದ್ಧ ಮಾತನಾಡೋದಕ್ಕೂ ಸಾಧ್ಯ ಇಲ್ಲ. ಯತ್ನಾಳ್ ಒಂದಷ್ಟು ವರ್ಷ ಸುಮ್ಮನೆ ಕೂರಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಶ್ರೀರಾಮುಲು ಕೂಡ ಯತ್ನಾಳ್ ಪರವಾಗಿ ಮಾತನಾಡಿದ್ದಾರೆ. ಯತ್ನಾಳ್ ಅವರ ಉಚ್ಚಾಟನಾ ಕ್ರಮದಿಂದ ಬಿಜೆಪಿಗೆ ಬಹಳ ದೊಡ್ಡ ನಷ್ಟ ಆಗುತ್ತೆ. ಯತ್ನಾಳ್ ಒಬ್ಬ ಹಿಂದುತ್ವವಾದಿ ನಾಯಕರಾಗಿದ್ರು, ಅದು ಅಲ್ಲದೆ ಪಂಚಮಸಾಲಿ ಸಮುದಾಯಕ್ಕೆ ಸೇರ್ತಾರೆ. ಇವತ್ತು ಬಿಜೆಪಿಯ ಜೊತೆಗೆ ಪಂಚಮಸಾಲಿ ಸಮುದಾಯ ಬಹಳ ಗಟ್ಟಿಯಾಗಿ ನಿಂತುಕೊಂಡಿದೆ. ಈ ಹಿಂದೆ ವೀರೇಂದ್ರ ಪಾಟೀಲ್ರ ಜೊತೆಗೆ ಆ ಸಮುದಾಯ ನಿಂತುಕೊಂಡಿತ್ತು. ವೀರೇಂದ್ರ ಪಾಟೀಲ್ರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದ ಕಾರಣದಿಂದಾಗಿ ಅವರು ಇವತ್ತು ಬಿಜೆಪಿಯನ್ನು ಬೆಂಬಲಿಸೋದಕ್ಕೆ ಶುರು ಮಾಡಿದ್ದಾರೆ. ಈಗ ಯತ್ನಾಳ್ ಅವರಿಗೆ ನಾವು ಅವಮಾನ ಮಾಡಿದ್ದೆ ಆದ್ರೆ ನಮ್ಮ ಪಕ್ಷಕ್ಕೂ ಕೂಡ ಅದೇ ಗತಿ ಬರುತ್ತೆ ಅಂತ ಶ್ರೀರಾಮುಲು ಪರೋಕ್ಷವಾಗಿ ಕೇಂದ್ರದ ಹೈಕಮಾಂಡ್ ಕೈಗೊಂಡಿರುವಂತಹ ನಿರ್ಧಾರದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ರಮೇಶ್ ಜಾರಕಿಹೊಳಿ, ಶ್ರೀರಾಮುಲು ಈ ಇಬ್ಬರು ನಾಯಕರು ಮಾತ್ರ ಅಲ್ಲ, ಬಿಜೆಪಿಯಲ್ಲಿರುವಂತಹ ಬಹುತೇಕ ನಾಯಕರು ಯತ್ನಾಳ್ ವಿರುದ್ಧವಾಗಿ ಮಾತನಾಡ್ತಾ ಇಲ್ಲ. ಯತ್ನಾಳ್ ಅವರಿಗೆ ಈಗೇನ್ ಕ್ರಮ ಆಗಿದೆ ಅದನ್ನು ನಾವು ಸಂಭ್ರಮಿಸಬೇಕು ಅಂತ ಯಾರು ಹೇಳ್ತಾ ಇಲ್ಲ. ಈ ಯಡಿಯೂರಪ್ಪನವರಿಗೆ ಅತಿಯಾಗಿ ನಿಷ್ಠೆ ತೋರಿಸುವಂತಹ ಕೆಲ ಶಾಸಕರು ಮತ್ತು ಮಾಜಿ ಶಾಸಕರು ಈ ವಿಚಾರವನ್ನ ಸಂಭ್ರಮಿಸ್ತಾ ಇದ್ದಾರೆ. ಏನು ತೊಂದರೆ ಇಲ್ಲ, ಯತ್ನಾಳ್
ಹೋಗಿದ್ರಿಂದ ನಮಗೇನಾಗುತ್ತೆ ಅಂತ ಅವರು ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಕರ್ನಾಟಕ ರಾಜ್ಯದ ಬಿಜೆಪಿಯಲ್ಲಿ ಟಾಪ್ ಲೆವೆಲ್ ನಲ್ಲಿರುವಂತಹ ಯಾವ ನಾಯಕರು ಕೂಡ ಯತ್ನಾಳ್ ವಿರುದ್ಧ ಆದಂತಹ ಕ್ರಮವನ್ನ ಸ್ವಾಗತಿಸ್ತಾ ಇಲ್ಲ. ಅದು ಆರ್ ಅಶೋಕ್ ಇರಬಹುದು, ಬಸವರಾಜ ಬೊಮ್ಮಾಯಿ ಇರಬಹುದು, ಸಿ.ಟಿ. ರವಿ ಅವರು ಇರಬಹುದು, ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್, ಇವ್ರು ಯಾರು ಕೂಡ ಇದನ್ನ ಸಮರ್ಥಿಸಿಕೊಳ್ತಾ ಇಲ್ಲ. ಒಂದು ರೀತಿಯಲ್ಲಿ ಕೇಂದ್ರದ ಹೈಕಮಾಂಡ್ ತೀರ್ಮಾನ ಕೈಗೊಂಡಿದೆ, ಎಲ್ಲ ಸರಿ ಹೋಗುತ್ತೆ ಹೀಗಷ್ಟೇ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು ಕೇಳಿದ್ರೆ ಯತ್ನಾಳ್ ಅವರನ್ನ ಪಕ್ಷ ಬಹಳ ಕಾಲ ದೂರ ಇಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈಗಲೇ ಗೊತ್ತಾಗ್ತಾ ಇದೆ. ಕೇವಲ ಒಂದು ದಿನದಲ್ಲೇ ಅಂತಹ ಬೆಳವಣಿಗೆಗಳು ನಡೆಯೋದಕ್ಕೆ ಶುರುವಾಗಿದೆ. ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಇದರ ಬಗ್ಗೆ ಏನು ಮಾತನಾಡ್ತಾ ಇಲ್ಲ, ಸಣ್ಣ ಪುಟ್ಟ ಅಸಮಾಧಾನಗಳನ್ನು ಹೊರಹಾಕ್ತಾ ಇದ್ದಾರೆ ಅಷ್ಟೇ. ಬಹಿರಂಗವಾಗಿ ಅವರು ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ, ಹೊರಗಡೆ ಬಂದೂ ಇಲ್ಲ. ಇನ್ನೊಂದು ಕಡೆಯಲ್ಲಿ ವಿಜೇಂದ್ರ ಪಾಳಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿ. ಅವರು ಕೂಡ ಒಂದು ದೊಡ್ಡ ಆತಂಕದಲ್ಲಿದ್ದಾರೆ. ಈಗ ವಿಜೇಂದ್ರ ಅವರು ಈ ವಿಚಾರದಲ್ಲಿ ಸಂಭ್ರಮವನ್ನ ತೋರಿಸ್ತಾ ಇಲ್ಲ. ಯತ್ನಾಳ್ ಅವರ ವಿರುದ್ಧ ಏನ್ ಕ್ರಮ ಆಗಿದೆ ಅದು ದುರದೃಷ್ಟಕರ, ಈ ರೀತಿಯಾಗಿ ಆಗಬಾರದಾಗಿತ್ತು, ನಾವೆಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಮಾಡಿದ್ವಿ, ಆದ್ರೆ ಆಗ್ಲಿಲ್ಲ. ಪಕ್ಷದಲ್ಲಿ ಶಿಸ್ತು ಮುಖ್ಯ, ಶಿಸ್ತಿಗೋಸ್ಕರವಾಗಿ ಕೇಂದ್ರದ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡಿದೆ, ನಾವು ಅದಕ್ಕೆಲ್ಲ ಬದ್ಧರಾಗಿರಬೇಕು. ಈ ರೀತಿಯ ಒಂದು ತೇಲಿಸಿ ಸ್ಟೇಟ್ಮೆಂಟ್ ಕೊಡುವಂತಹ ಕೆಲಸವನ್ನ ವಿಜೇಂದ್ರ ಪಾಳಯ ಮಾಡ್ತಾ ಇದೆ. ವಿಜೇಂದ್ರ ಕೂಡ ಅದನ್ನೇ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಬಿ.ವೈ. ರಾಘವೇಂದ್ರ ಕೂಡ ಮಾತನಾಡಿದ್ದಾರೆ. ಅವರೇನ್ ಹೇಳಿದ್ದಾರೆ, ಇದನ್ನ ಯಾರೂ ಕೂಡ ಸಂಭ್ರಮಾಚರಣೆ ಮಾಡಬಾರದು. ಪಕ್ಷಕ್ಕೆ ಒಬ್ಬ ಹಿರಿಯ ನಾಯಕರ ನಷ್ಟ ಆಗಿದೆ, ಇದನ್ನ ಸಂಭ್ರಮಿಸುವಂತಹ ವಿಚಾರ ಅಲ್ಲ. ಅಂದ್ರೆ ಯತ್ನಾಳ್ ಅವರು ಪಕ್ಷಕ್ಕೆ ಒಂದು ಆಸ್ತಿಯಂತೆ ಇದ್ರು, ಆದ್ರೆ ಅವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದ ಕಾರಣದಿಂದಾಗಿ ಕೇಂದ್ರ ಹೈಕಮಾಂಡ್ಗೆ ಅನಿವಾರ್ಯತೆ ನಿರ್ಮಾಣ ಆಯಿತು. ಈ ಕಾರಣದಿಂದಾಗಿ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಪಕ್ಷದಲ್ಲಿ ಶಿಸ್ತು ಮುಖ್ಯ, ಶಿಸ್ತನ್ನ ಕಾಪಾಡುವಂತಹದ್ದು ಪಕ್ಷಕ್ಕೆ ಅನಿವಾರ್ಯತೆ ಆಗತ್ತೆ. ಅದರಲ್ಲೂ ಬಿಜೆಪಿಯಂತಹ ಪಾರ್ಟಿಯಲ್ಲಿ ಶಿಸ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ. ಹೀಗೆಲ್ಲ ಬಿ.ವೈ. ರಾಘವೇಂದ್ರ ಬಹಳ ತೇಲಿಸಿ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದು ಸರಿಯಾಗಿದೆ, ನಾವಿದರಲ್ಲಿ ಗೆದ್ದು ಬಿಟ್ವಿ ಅಂತ ವಿಜೇಂದ್ರ ಕೂಡ ತೋರಿಸ್ಕೊಳ್ತಾ ಇಲ್ಲ, ರಾಘವೇಂದ್ರ ಕೂಡ ತೋರಿಸ್ಕೊಳ್ತಾ ಇಲ್ಲ. ಇದು ಕೇಂದ್ರದ ಹೈಕಮಾಂಡ್ ಮಾಡಿದಂತಹ ನಿರ್ಧಾರ. ವಿಜೇಂದ್ರ ಅಂತೂ ಹೇಳ್ತಾ ಇದ್ದಾರೆ, ನಾವು ಯಾವತ್ತೂ ಕೂಡ ಹೈಕಮಾಂಡ್ಗೆ ಈ ಬಗ್ಗೆ ದೂರನ್ನೇ ಕೊಟ್ಟಿರಲಿಲ್ಲ, ನಾವು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಹೀಗೆಲ್ಲ ವಿಜೇಂದ್ರ ಇವತ್ತು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಯತ್ನಾಳ್ ವಿರುದ್ಧ ಆದಂತಹ ಕ್ರಮಕ್ಕೂ ನನಗೂ ಸಂಬಂಧವೇ ಇಲ್ಲ, ಎಲ್ಲವೂ ಕೂಡ ಕೇಂದ್ರ ಹೈಕಮಾಂಡ್ ಅಣತಿಯಂತೆ ಆಗ್ಬಿಟ್ಟಿದೆ ಅಂತ ಬಿಂಬಿಸೋದಕ್ಕೆ ವಿಜೇಂದ್ರ ಅಂಡ್ ಟೀಮ್ ಹೊರಟಿದೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಆದ ಬಳಿಕ ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳನ್ನ ಗಮನಿಸಿ ಕಾರ್ಯಕರ್ತರು ತೀವ್ರವಾಗಿ ಬೇಸರಗೊಂಡಿದ್ದಾರೆ. ನೀವು ಸೋಷಿಯಲ್ ಮೀಡಿಯಾವನ್ನೇ ತೆಗೆದು ನೋಡಿಯಪ್ಪ, ಕಮೆಂಟ್ಗಳನ್ನ ಓದಿ. ಕಮೆಂಟ್ಗಳಲ್ಲಿ 90% ಜನ ಯತ್ನಾಳ್ ಅವರನ್ನ ಬೆಂಬಲಿಸ್ತಾ ಇದ್ದಾರೆ. ಯತ್ನಾಳ್ ಅವರ ವಿರುದ್ಧ ಕೇಂದ್ರ ಹೈಕಮಾಂಡ್ ಕೈಗೊಂಡಂತಹ ನಿರ್ಧಾರವನ್ನ ಟೀಕಿಸ್ತಾ ಇದ್ದಾರೆ. ಕೆಲವರಂತೂ ಯತ್ನಾಳ್ ವಾಪಸ್ ಬರುವವರೆಗೂ ಕೂಡ ನಾವು ಬಿಜೆಪಿಗಾಗಿ ಕೆಲಸ ಮಾಡೋದಿಲ್ಲ, ನಾವು ಓಟೆ ಹಾಕೋದಿಲ್ಲ, ಹೀಗೆಲ್ಲ ಕಮೆಂಟ್ ಹಾಕ್ತಾ ಇದ್ದಾರೆ. ಇನ್ನು ಬಹುತೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಸರ್ವೆಗಳನ್ನು ನಡೆಸಲಾಗ್ತಾ ಇದೆ. ಆ ಸರ್ವೆಗಳಲ್ಲೂ ಕೂಡ ಯತ್ನಾಳ್ ಪರವಾಗಿ ವೋಟ್ ಮಾಡುವಂತವರ ಸಂಖ್ಯೆ ಜಾಸ್ತಿ ಇದೆ. ಇದರ ಅರ್ಥ ಏನು ಕೇಳಿದ್ರೆ ಯತ್ನಾಳ್ ಅವರಿಗೆ ಪಕ್ಷದ ಕಾರ್ಯಕರ್ತರ ವಲಯದಲ್ಲಿ ಬೆಂಬಲ ಜಾಸ್ತಿ ಇತ್ತು. ಯತ್ನಾಳ್ ಅವರು ಹೆಚ್ಚಾಗಿ ಮಾತನಾಡ್ತಾರೆ ಅನ್ನುವಂತಹ ಅಸಮಾಧಾನ ಕೆಲವರಿಗಿದ್ರೂ ಕೂಡ ಅವರು ಪಕ್ಷಕ್ಕೆ ಅನಿವಾರ್ಯ ಅನ್ನುವಂತಹ ಭಾವನೆ ಬಹುತೇಕ ಕಾರ್ಯಕರ್ತರಿಗಿತ್ತು. ಹೈಕಮಾಂಡ್ ಕೃಪಾ ಕಟಾಕ್ಷದಿಂದ ನಾನು ಪಕ್ಷದ ಕಂಟ್ರೋಲ್ ಅನ್ನು ತೆಗೆದುಕೊಳ್ಳಬಹುದು, ಆದರೆ ಕಾರ್ಯಕರ್ತರ ಹಿಡಿತವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯತ್ನಾಳ್ ಅವರಿಗೆ ಈಗಲೂ ಕೂಡ ಪಕ್ಷದಲ್ಲಿ ದೊಡ್ಡ ಬೆಂಬಲ ಇದೆ. ಹೀಗಾಗಿ ಯತ್ನಾಳ್ ವಿರುದ್ಧ ಏನು ಕ್ರಮ ಆಗಿದೆ ಅದರ ಹಿಂದೆ ನಾನಿಲ್ಲಪ್ಪ, ಅದು ಕೇಂದ್ರ ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರ ಅಂತೇಳಿ ವಿಜೇಂದ್ರ ಅಂಡ್ ಟೀಮ್ ಬಿಂಬಿಸೋದಕ್ಕೆ ಹೊರಟಿದೆ. ಆದ್ರೆ ಇದನ್ನ ಕಾರ್ಯಕರ್ತರು ಒಪ್ಕೊಳ್ತಾರ? ಸದ್ಯಕ್ಕೆ ಮಿತ್ರರೇ ಡೌಟ್ ಇದೆ. ನಾನಂತೂ ಈ ಯತ್ನಾಳ್ ಅವರ ಉಚ್ಚಾಟನೆಯಾದ ಬಳಿಕದ ಪ್ರತಿ ಕ್ಷಣವನ್ನೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ರಾಜ್ಯದ ಬಿಜೆಪಿ ವಲಯದಲ್ಲಿ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯತ್ನಾಳನ್ನ ಬೆಂಬಲಿಸುವಂತವ್ರು ಏನ್ ಹೇಳ್ತಾ ಇದ್ದಾರೆ, ವಿಜೇಂದ್ರ ವಿರುದ್ಧವೂ ಕ್ರಮ ಆಗಬೇಕು. ರಾಜ್ಯ ಬಿಜೆಪಿಯ ಇವತ್ತಿನ ಈ ಸ್ಥಿತಿಗೆ ಯತ್ನಾಳ್ ಅವರು ಎಷ್ಟು ಕಾರಣವೋ ವಿಜೇಂದ್ರ ಕೂಡ ಅಷ್ಟೇ ಕಾರಣ. ಹೀಗಾಗಿ ಅವರ ವಿರುದ್ಧವೂ ಕೂಡ ಕೇಂದ್ರ ಹೈಕಮಾಂಡ್ ಕ್ರಮ ಕೈಗೊಳ್ಳಬೇಕು. ಈ ರೀತಿಯಾಗಿ ಯತ್ನಾಳ್ ಬೆಂಬಲಿಗರು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ ಕೇವಲ ಯತ್ನಾಳ್ ಅವರನ್ನ ಉಚ್ಚಾಟಿಸಿ ಒಂದಿಬ್ಬರಿಗೆ ನೋಟಿಸ್ ಕೊಟ್ಟು ರಾಜ್ಯದಲ್ಲಿ ಏನು ಭಿನ್ನಮತ ಆಗಿದೆ ಅದನ್ನು ಸರಿ ಮಾಡ್ತೀವಿ ಅಂತ ಕೇಂದ್ರ ಹೈಕಮಾಂಡ್ ಏನಾದ್ರು ತೀರ್ಮಾನಿಸಿದ್ದೇ ಆದ್ರೆ ಅದರಿಂದ ಯಾವುದೇ ಭಿನ್ನಮತ ಸರಿಯಾಗೋದಿಲ್ಲ. ಭಿನ್ನಮತ ಇನ್ನಷ್ಟು ಜಾಸ್ತಿ ಆಗುತ್ತೆ, ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ. ಈಗ ಬಿಜೆಪಿಯ ಹೈಕಮಾಂಡ್ ಮುಂದಿರುವ ಆಪ್ಷನ್ ಏನು ಕೇಳಿದ್ರೆ ಕರ್ನಾಟಕ ರಾಜ್ಯದ ಬಿಜೆಪಿಯ ಟೀಮ್ ನಲ್ಲಿ ಟೋಟಲ್ ಚೇಂಜಸ್ ಅನ್ನ ತರಬೇಕು, ಅಧ್ಯಕ್ಷರನ್ನ ಬದಲಾಯಿಸಬೇಕು, ಕೋರ್ ಕಮಿಟಿಯಲ್ಲಿ ಬದಲಾವಣೆಯನ್ನ ತರಬೇಕು, ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಬೇಕು, ಹೊಸ ನಾಯಕತ್ವಕ್ಕೆ ಮಣೆ ಹಾಕಬೇಕು. ಎಲ್ಲ ರೀತಿಯಲ್ಲೂ ಬದಲಾವಣೆಯನ್ನ ತಂದಿದ್ದೇ ಆದ್ರೆ ಬಿಜೆಪಿ ಸ್ವಲ್ಪ ಸುಧಾರಣೆ ಆಗಬಹುದು. ಇಲ್ಲಪ್ಪ ಕೇವಲ ಯತ್ನಾಳ್ ವಿರುದ್ಧ ಮಾತ್ರ ಕ್ರಮ ಅಂತಂದ್ರೆ ಯತ್ನಾಳನ್ನ ಬೆಂಬಲಿಸುವಂತವರು ನಿಜಕ್ಕೂ ಕೂಡ ಪಕ್ಷ ಬಿಟ್ಟು ಹೋಗ್ಬಿಡ್ತಾರೆ. ಅದರಲ್ಲೇನ್ ಡೌಟ್ ಇಲ್ಲ. ಅವರು ಮುಂದಿನ ಚುನಾವಣೆಯಲ್ಲಿ ವಿಜೇಂದ್ರ ನಾಯಕತ್ವವನ್ನು ಒಪ್ಕೊಳ್ತಾರೆ ಅಂತ ಯಾರು ಕೂಡ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇದು ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಅನ್ನ ತರುತ್ತೆ. ಈ ಕಾರ್ಯಕರ್ತರ ಲೆವೆಲ್ ನಲ್ಲಿ ಅಸಮಾಧಾನ ಉಂಟಾಗುತ್ತಲ್ಲ, ಇದು ಪಕ್ಷಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡಿಬಿಡುತ್ತೆ. ಬಿಜೆಪಿಗೆ ಅನುಭವ ಇದೆ. ಮಹಾರಾಷ್ಟ್ರದಲ್ಲಿ 2024 ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಹಿನ್ನಡೆ ಆಯಿತು? ಪಕ್ಷದ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ರು. ನೀವೇನೇ ಭರವಸೆಯನ್ನ ಕೊಡಿ, ನಾಯಕರು ಎಷ್ಟೇ ಸುತ್ತಾಡಿ, ಏನೇ ಕೆಲಸ ಮಾಡಿದ್ರೂ ಕೂಡ ಕಾರ್ಯಕರ್ತರಲ್ಲಿ ಒಂದು ಅಸಮಾಧಾನ ಕಾಣಿಸಿಕೊಳ್ತು ಅಂತಂದ್ರೆ ಅವರು ಚುನಾವಣೆಯಲ್ಲಿ ಭಾಗವಹಿಸೋದೇ ಇಲ್ಲ.
ಒಂದು ಪಕ್ಷವನ್ನ ಆ ಪಕ್ಷದ ಕಾರ್ಯಕರ್ತರು ಸೋಲಿಸಬೇಕು ಅಂತಂದ್ರೆ ಅವರೇನು ವಿರುದ್ಧವಾಗಿ ವೋಟ್ ಮಾಡಬೇಕು ಅಂತೇನಿಲ್ಲ. ಅವರು ಚುನಾವಣೆಯ ದಿನ ಮನೆಯಲ್ಲಿ ಸುಮ್ಮನೆ ಕೂತ್ರೆ ಸಾಕು, ಆ ಪಕ್ಷ ಸೋತ್ ಹೋಗುತ್ತೆ. ಮಹಾರಾಷ್ಟ್ರದಲ್ಲಿ ಇದೇ ರೀತಿಯಾಗಿ ಒದೆ ಕೊಟ್ಟಿದ್ರು. ಸದ್ಯ ರಾಜ್ಯದಲ್ಲಿರುವಂತಹ ಅಸಮಾಧಾನ ಏನಿದೆ ಇದು ಕೇವಲ ನಾಯಕರ ಮಟ್ಟದಲ್ಲಿ ಮಾತ್ರ ಇರಲಿಲ್ಲ, ಪಕ್ಷದ ಕಾರ್ಯಕರ್ತರ ಲೆವೆಲ್ನಲ್ಲೂ ಕೂಡ ಬಂದಿದೆ. ಪಕ್ಷದ ಕಾರ್ಯಕರ್ತರು ಕೂಡ ಒಬ್ರು ಯತ್ನಾಳ್ ಪರವಾಗಿ ಮಾತನಾಡಿದ್ರೆ ಇನ್ನೊಬ್ರು ವಿಜೇಂದ್ರ ಪರವಾಗಿ ಮಾತನಾಡ್ತಾ ಇದ್ರು, ಇನ್ನೊಬ್ರು ಇನ್ಯಾವುದೋ ನಾಯಕರ ಪರವಾಗಿ ಮಾತನಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಪಕ್ಷ ಒಡೆದು ಹೋಗ್ಬಿಟ್ಟಿದೆ. ಇದನ್ನ ಸರಿ ಮಾಡಬೇಕು ಅಂತಂದ್ರೆ ಟೋಟಲ್ ಟೀಮ್ ಅನ್ನೇ ಚೇಂಜ್ ಮಾಡಬೇಕು. ಒಂದು ವೇಳೆ ಯತ್ನಾಳ್ ಟೀಮ್ ಏನಾದ್ರೂ ಸ್ವಲ್ಪ ಮೆತ್ತಗಾಗ್ಬಿಟ್ಟು ರಮೇಶ್ ಜಾರಕಿಹೊಳಿ ಹೇಳದಂತೆ ಯತ್ನಾಳ್ ಏನಾದ್ರೂ ಕ್ಷಮಾಪಣಾ ಪತ್ರವನ್ನ ಬರೆದು ಮುಂದೆ ನಾನು ಪಕ್ಷದ ಶಿಸ್ತಿನಂತೆ ನಡೆದುಕೊಳ್ತೀನಿ ಅಂತ ಏನಾದ್ರೂ ಭರವಸೆಯನ್ನ ಕೊಟ್ಟಿದ್ದೆ ಆದ್ರೆ, ಆ ರೀತಿಯ ಪತ್ರವನ್ನ ಹೈಕಮಾಂಡ್ಗೆ ಕಳುಹಿಸಿದ್ದೆ ಆದ್ರೆ ಹೈಕಮಾಂಡ್ ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಅವರ ಮೇಲಿರುವ ಉಚ್ಚಾಟನೆಯನ್ನ ಹಿಂಪಡೆದು ಅವರನ್ನು ಒಬ್ಬ ಸಾಮಾನ್ಯ ಶಾಸಕನನ್ನಾಗಿ ಆದ್ರೂ ಪಕ್ಷದಲ್ಲಿ ಉಳಿಸಿಕೊಳ್ಬೇಕು. ಇದು ಬಿಜೆಪಿಗೆ ಲಾಭ ತರುತ್ತೆ. ಅದನ್ನ ಬಿಟ್ಟು ಯತ್ನಾಳ್ ವಿರುದ್ಧ ಕ್ರಮ ಕೈಗೊಂಡಿದ್ದೀವಿ, ಎಲ್ಲವೂ ಸರಿ ಹೋಗುತ್ತೆ ಅಂತ ಕೇಂದ್ರ ಹೈಕಮಾಂಡ್ ಏನಾದ್ರೂ ತೀರ್ಮಾನಿಸಿದ್ದೆ ಆದ್ರೆ ಅದು ಅವರ ಭ್ರಮೆ ಆಗುತ್ತೆ. ರಾಜ್ಯದಲ್ಲಿ ಕೆಳಮಟ್ಟದಲ್ಲಿ ಯಾವುದೂ ಕೂಡ ಸರಿ ಹೋಗೋದಿಲ್ಲ. ಸದ್ಯ ಯತ್ನಾಳ್ ಅವರ ಉಚ್ಚಾಟನೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ಅಷ್ಟೇ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ರಮೇಶ್ ಜಾರಕಿಹೊಳಿ ಹೇಳದಂತೆ ಯತ್ನಾಳ್ ಅವರ ಉಚ್ಚಾಟನಾ ಕ್ರಮದಿಂದ ಬಿಜೆಪಿ ಹಿಂದೆ ಸರಿಯುತ್ತಾ? ಯತ್ನಾಳ್ ಅವರು ಕ್ಷಮಾಪಣಾ ಪತ್ರವನ್ನ ಬರೀತಾರಾ? ಇದೆಲ್ಲದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ